ಶುಭೋದಯ ಗೆಳೆಯರೇ. ಇವತ್ತು ನಾನು ಅಧ್ಯಾಯ 5 ಕ್ರಿಯಾಪದಗಳನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾನು ಸಂಭವನಾರ್ಥ ಕ್ರಿಯಾಪದಗಳನ್ನ ಹೇಳ್ತಾ ಇದ್ದೀನಿ. ಸಂಭವನಾರ್ಥ ಅಂದರೆ ತಿಳಿಸುವ ಕ್ರಿಯಾಪದ ಅಥವಾ ತಿಳಿಸುವ ಕ್ರಿಯೆಯು ನಡೀಬಹುದು ಅಥವಾ ನಡೆಯಲಿಕ್ಕಾಗಲಿಲ್ಲ ಅಂತ ಹೇಳ್ಕೊಳ್ಳಿ. ಅಂದರೆ ತಿಳಿಸುವ ಕ್ರಿಯೆಯು ನಡೀಬಹುದು ಅಥವಾ ನಡೆಯದೇ ಇರಬಹುದು ಅಂತ ಅಂದ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾನು ಸಂಭವನಾರ್ಥ ಕ್ರಿಯಾಪದಗಳನ್ನ ಪ್ರಾರಂಭ ಮಾಡ್ತಿದ್ದೀನಿ. ಅಂದರೆ ಇಲ್ಲಿ ಕ್ರಿಯೆ ಇರುತ್ತೆ, ಕ್ರಿಯೆಗೆ ಧಾತು ಅಂತೀನಿ. ಈಗ ನಾನು ತಿಳಿಸುವ ಕ್ರಿಯೆಯು ಏಕವಚನ ಮತ್ತು ಬಹುವಚನ ಇರ್ತವೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ನೋಡ್ಕೊಳ್ಳಿ, ಸಂಭವನಾರ್ಥದಲ್ಲಿ ಸಾಮಾನ್ಯವಾಗಿ ದ ಎಂಬ ಪ್ರತ್ಯಯವು ಧಾತುವಾಗಿ ವಾಕ್ಯದ ಮಧ್ಯದಲ್ಲಿ ಶಬ್ದದ ಮಧ್ಯದಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ದ ಎಂಬ ಪ್ರತ್ಯಯವು ಧಾತುವಿನ ಮಧ್ಯದಲ್ಲಿ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕ್ರಿಯೆಯ ಮಧ್ಯದಲ್ಲಿ ಇರುವುದನ್ನು ನಾವು ಕನ್ನಡದಲ್ಲಿ ಸಂಭವನಾರ್ಥ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಧಾತುವನ್ನು ತೋರಿಸಿದ್ದೀನಿ, ಜೊತೆಗೆ ಏಕವಚನ ಮತ್ತು ಬಹುವಚನ ಕೂಡ ತೋರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಕ್ರಿಯೆ ಹೋಗುವಂತಿದೆ, ಇದು ಕೂಡ ಧಾತು ಆಗುತ್ತೆ. ಅಂದರೆ ಕ್ರಿಯೆಯನ್ನೇ ನಾನು ಏಕವಚನ ಮತ್ತು ಬಹುವಚನದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಓದಾನು, ಇದು ಏಕವಚನ. ಓದಾರು ಅನ್ನುವುದು ಬಹುವಚನ ಆಗುತ್ತೆ. ಹಾಗೆ ಮುಂದುವರೆದು ಓದಾಳು ಅನ್ನುವುದು ಏಕವಚನ, ಓದಾರು ಎನ್ನುವುದು ಬಹುವಚನ ಆಗುತ್ತೆ. ಮುಂದೆ ಓದಿತು ಎನ್ನುವುದು ಏಕವಚನ, ಓದಾವು ಅಂದರೆ ಬಹುವಚನ. ಹಾಗೆ ಓದಿಯೇ ಅಂತ ಹೇಳ್ಬೇಕಾದ್ರೆ ಏಕವಚನ ಆಗುತ್ತೆ. ಓದಿರಿ ಅನ್ನೋದು ಬಹುವಚನ ಆಗುತ್ತೆ. ಮುಂದೆ ಓದೇನು ಅಂದರೆ ಏಕವಚನ, ಓದೆವು ಅನ್ನೋದು ಬಹುವಚನ ಆಗುತ್ತೆ. ಅಂದರೆ ಇಲ್ಲಿ ಧಾತು ಅನ್ನೋದು ಹೋಗುವಂತಾಗುತ್ತೆ. ಹೋಗು ಎನ್ನುವುದನ್ನ ನಾನು ಏಕವಚನ ಮತ್ತು ಬಹುವಚನದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ತಿಳಿಸಿದ ಏಕವಚನ ಮತ್ತು ಬಹುವಚನಗಳು ಸಂಭವನಾರ್ಥವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ತಿಳಿಸಿರುವ ಕ್ರಿಯೆಯು ಆಗ್ಬೋದು, ಆಗದೇ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕ್ರಿಯೆಯು ಮುಂದೆ ಆಗ್ಬೋದು ಅಥವಾ ಆಗದೇ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದರೆ ಇಲ್ಲಿ ಇನ್ನೊಂದು ಕ್ರಿಯೆ ಸಿಗುತ್ತೆ, ಕ್ರಿಯಾಪದ ಸಿಗುತ್ತೆ, ಅದು ಬರುವ ಅಂತ ಆಗುತ್ತೆ. ಇಲ್ಲಿ ಕೂಡ ಏಕವಚನ ಮತ್ತು ಬಹುವಚನವನ್ನು ಹೇಳ್ತಾ ಇದ್ದೀನಿ. ಬರುವ ಎನ್ನುವುದು ಧಾತು ಆಗುತ್ತೆ, ಹಾಗೆ ಒಂದು ಕ್ರಿಯೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಬಂದಾನು ಅನ್ನಬೇಕು, ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಬಂದಾರು ಅನ್ನಬೇಕಾಗುತ್ತೆ. ಮುಂದುವರೆದು ಏಕವಚನದಲ್ಲಿ ಬಂದಾಳು ಅಂತಾಗುತ್ತೆ, ಬಹುವಚನದಲ್ಲಿ ಕೂಡ ಬಂದಾರು ಅಂತ ಆಗುತ್ತೆ. ಮುಂದುವರೆದು ಸಂಭವನಾರ್ಥದಲ್ಲಿ ಹೇಳ್ಬೇಕಾದ್ರೆ ಬಂದೀತು ಅನ್ನೋದು ಏಕವಚನ, ಬಂದಾವು ಅನ್ನೋದು ಬಹುವಚನ ಆಗುತ್ತೆ. ಹಾಗೆ ಮುಂದುವರೆದು ಬಂದಿಯೇ ಅನ್ನೋದು ಏಕವಚನ, ಬಂದಿರಿ ಅನ್ನೋದು ಬಹುವಚನ ಆಗುತ್ತೆ. ಹಾಗೆ ಮುಂದುವರೆದು ಬಂದೇನು ಅನ್ನೋದು ಏಕವಚನ ಆಗುತ್ತೆ, ಬಂದೇನು ಅನ್ನೋದು ಏಕವಚನ, ಬಂದೇವು ಅನ್ನೋದು ಬಹುವಚನ ಆಗುತ್ತೆ. ಇಲ್ಲಿ ನಾನು ತಿಳಿಸಿದ ಸಂಭವನಾರ್ಥದಲ್ಲಿ ಇರುವಂಥ ವಿಶೇಷ ರೂಪಗಳನ್ನು ಹೇಳಿದ್ದೀನಿ, ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಭಾನುವಾರ ಸಂಭವನಾರ್ಥದಲ್ಲಿ ಬರುವ ಕೆಲವು ವಿಶೇಷ ರೂಪಗಳನ್ನು ಹೊಸದಾಗಿ ಮತ್ತು ಬೇರೆ ಬೇರೆ ಕ್ರಿಯಾಪದ ಮತ್ತು ಧಾತುಗಳನ್ನ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಮುಂದಿನ ಭಾನುವಾರ ಮತ್ತೊಮ್ಮೆ ಅಧ್ಯಾಯ 5 ಕ್ರಿಯಾಪದಗಳಲ್ಲಿ ಸಂಭವನಾರ್ಥದಲ್ಲಿ ಬರುವ ಕೆಲವು ವಿಶೇಷ ರೂಪಗಳನ್ನು ನೋಡೋಣ, ತಿಳಿಯೋಣ, ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಮುಂದೆ ಗೊತ್ತಾಗುತ್ತೆ, ತಿಳ್ಕೊಂಡಾದಮೇಲೆ ಬುದ್ಧಿವಂತಾಗ್ತಾರೆ. ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ, ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊನೆಗೆ ನನ್ನ ಕೊನೆಯ ವಾಕ್ಯ ತುಂಬ ಧನ್ಯವಾದಗಳು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ.